ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದಿವೆ. ಡಿಜಿಟಲ್ ಇಂಡಿಯಾ ಅಂತ ನಾವೆಲ್ಲ ಕೂಡ ಬೀಗ್ತಾ ಇದ್ದೇವೆ. ಆದರೆ ಯಾದಗಿರಿ ಜಿಲ್ಲೆಯ ಈ ಗ್ರಾಮಕ್ಕೆ ಹೋದ್ರೆ ನಿಮಗೆ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿ ಕಾಣುತ್ತೆ. ಯಾದಗಿರಿಯ ಚಟ್ನಳ್ಳಿ ಗ್ರಾಮಸ್ಥರ ಸಂಕಷ್ಟ ಕೇಳೋರೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಗಲೀಜು, ಚರಂಡಿಯಲ್ಲೇ ಜನರ ಓಡಾಟ. ಇದು ಚರಂಡಿಯೋ ಅಥವಾ ರಸ್ತೆಯೋ ಅನ್ನೋ ರೀತಿ ಇರೋದು. ಗ್ರಾಮದ ರಸ್ತೆಗಳ ಮೇಲೆ ಹರಿತಾ ಇರುವಂತಹ ಚರಂಡಿ ನೀರಿದು. ಪಾಚಿಗಟ್ಟಿದ ಗುಂಡಿಗಳು ಮತ್ತು ಸೊಳ್ಳೆಗಳ ಕಾಟ. ಇದು ಯಾದಗಿರಿ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದ ದುಸ್ಥಿತಿ. ಚಟ್ನಳ್ಳಿ ಗ್ರಾಮದ ರಸ್ತೆಗಳು ಎಷ್ಟು ಹದಗೆಟ್ಟಿವೆ ಅಂದ್ರೆ ವೃದ್ಧರು ಮತ್ತು ಮಕ್ಕಳು ಈ ರಸ್ತೆಯಲ್ಲಿ ನಡೆಯಲು ಭಯಪಡ್ತಾ ಇದ್ದಾರೆ. ಈಗಾಗಲೇ ಹಲವು ವೃದ್ಧರು ಈ ಗಲೀಜು ರಸ್ತೆಯಲ್ಲಿ ಜಾರಿ ಬಿದ್ದು ಸೊಂಟವನ್ನ ಮುರಿದುಕೊಂಡಿದ್ದಾರೆ. ಸಿಸಿ ರಸ್ತೆ ಇಲ್ಲ, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಗ್ರಾಮದ ತುಂಬಾ ಸೊಳ್ಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದ್ದು ಮನೆ ಮನೆಗೂ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಯಾರು ಕೇರ ಮಾಡವಲ್ರಿ. 2-4-15 ವರ್ಷ ಆಯ್ತು ಇಷ್ಟೇ ತಿರುಗಾಡಕೈತು. ರಾಡ್ಯಾಗ ಹೋಗೋದಕ್ಕೆ ಬರೋದಕ್ಕೆ ದಾರಿ ಮಾಡಿಸ್ಕೊಡ್ಬೇಕ್ರಿ. ನಾವು ಚರಂಡಿ ರೋಡ್, ಸಿಸಿ ರೋಡ್, ಚರಂಡಿ ಮಾಡಿಕೊಡ್ಬೇಕ್ರಿ. ನಮ್ಗೆ ತೊಂದರೆ ಇದ್ರ ಮಕ್ಕಳು ಮರುಗಳು ಹೆಣ್ಮಕ್ಳು ಕಾಲು ಜಾರಿ ಒದ್ಕೊಂಡ್ಬಿಡ್ತಾರೆ ಸರ್. ಮತ್ತೆ ಯಾರು ನಾವು ಎಲ್ಲ ಗ್ರಾಮ ಪಂಚಾಯತಿ ಹೋಗಿ ಕೇಳಿ ಕೇಳಿವ್ರಿ, ಯಾರು ಕೇಳಿದ್ರೆ ಕಿವಿಯಾಗಿ ಹಾಕವಲ್ರಿ. ಅದಕ್ಕೆ ದಾರಿ ಸ್ವಲ್ಪ ಮಾಡಿಸ್ಕೊಡ್ಬೇಕು. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರುವಂತೆ ಪಿಡಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ ಅನ್ನೋದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಇನ್ನು ಅಭಿವೃದ್ಧಿ ಹೆಸರಲ್ಲಿ ಬರುವಂತಹ ಅನುದಾನ ಎಲ್ಲಿ ಹೋಗ್ತಿದೆ ಅಂತ ಚಟ್ನಳ್ಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಫಜಿತ್ ಆಗ್ಯದ, ಸುತ್ತ ರೋಡ್ ಆಗ್ಯದ, ಏನಿಲ್ಲ. ಯಾರು ಕಿವಿಯಾಗ ಹಾಕ್ಯವ್ರಿ. ಬರ್ತಾರ, ಫೋಟೋ ಹೊಡ್ಕೊಂತಾರ, ಹೋಗ್ತಾರ. ಗೊಬ್ಬ ನಾರಂಗ ಆಗ್ಯದ, ಎಲ್ಲ ಬಿದ್ದಿ ಕಲ್ ಬ್ಯಾನಿ ಆಗ್ಯದ, ಕಾಲ್ ಬ್ಯಾನಿ ಆಗ್ಯದ. ಏನ್ ಮಾಡಮ್ರಿ ಯಪ್ಪ, ಮಾಡವಲ್ರಿ. ಎಲ್ಲ ಬಂಡಿ ಬಡ್ಕಾಲು ಫಜೀತ್ ಬ್ಯಾರದಿಲ್ಲ. ನಮ್ಮ ರೋಡೇ ಮೂಲಿ ಚಾಪರ್ ರೋಡ್. ಗಟಾರ ಅಲ್ಲ, ಆಚಾಕ ಗಟಾರ ಅದ, ಈಚೆ ಮೋರಿ ಅದ, ಮೋರಿ ಅವ ಎರಡು. ಇದೆಲ್ಲ ಮೋರಿ ಮಾಡಿ ಹಸ ಮಾಡ್ರಿ ಸಾಹೇಬ್ರಿ. ಏನ್ ಮಾಡಮ್, ನಮ್ಗೆಲ್ಲ ಬಾಳ ಫಜಿತ್ ಆಗ್ಯದ, ಪರಿಶಾನ್. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಚಟ್ನಳ್ಳಿ ಗ್ರಾಮಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾರಾ ಅಥವಾ ಜನರು ಹೀಗೇ ನರಕದಲ್ಲೇ ಬದುಕಬೇಕಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದಿವೆ. ಡಿಜಿಟಲ್ ಇಂಡಿಯಾ ಅಂತ ನಾವೆಲ್ಲ ಕೂಡ ಬೀಗ್ತಾ ಇದ್ದೇವೆ. ಆದರೆ ಯಾದಗಿರಿ ಜಿಲ್ಲೆಯ ಈ ಗ್ರಾಮಕ್ಕೆ ಹೋದ್ರೆ ನಿಮಗೆ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿ ಕಾಣುತ್ತೆ. ಯಾದಗಿರಿಯ ಚಟ್ನಳ್ಳಿ ಗ್ರಾಮಸ್ಥರ ಸಂಕಷ್ಟ ಕೇಳೋರೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಗಲೀಜು, ಚರಂಡಿಯಲ್ಲೇ ಜನರ ಓಡಾಟ. ಇದು ಚರಂಡಿಯೋ ಅಥವಾ ರಸ್ತೆಯೋ ಅನ್ನೋ ರೀತಿ ಇರೋದು. ಗ್ರಾಮದ ರಸ್ತೆಗಳ ಮೇಲೆ ಹರಿತಾ ಇರುವಂತಹ ಚರಂಡಿ ನೀರಿದು. ಪಾಚಿಗಟ್ಟಿದ ಗುಂಡಿಗಳು ಮತ್ತು ಸೊಳ್ಳೆಗಳ ಕಾಟ. ಇದು ಯಾದಗಿರಿ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದ ದುಸ್ಥಿತಿ. ಚಟ್ನಳ್ಳಿ ಗ್ರಾಮದ ರಸ್ತೆಗಳು ಎಷ್ಟು ಹದಗೆಟ್ಟಿವೆ ಅಂದ್ರೆ ವೃದ್ಧರು ಮತ್ತು ಮಕ್ಕಳು ಈ ರಸ್ತೆಯಲ್ಲಿ ನಡೆಯಲು ಭಯಪಡ್ತಾ ಇದ್ದಾರೆ. ಈಗಾಗಲೇ ಹಲವು ವೃದ್ಧರು ಈ ಗಲೀಜು ರಸ್ತೆಯಲ್ಲಿ ಜಾರಿ ಬಿದ್ದು ಸೊಂಟವನ್ನ ಮುರಿದುಕೊಂಡಿದ್ದಾರೆ. ಸಿಸಿ ರಸ್ತೆ ಇಲ್ಲ, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಗ್ರಾಮದ ತುಂಬಾ ಸೊಳ್ಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದ್ದು ಮನೆ ಮನೆಗೂ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಯಾರು ಕೇರ ಮಾಡವಲ್ರಿ. 2-4-15 ವರ್ಷ ಆಯ್ತು ಇಷ್ಟೇ ತಿರುಗಾಡಕೈತು. ರಾಡ್ಯಾಗ ಹೋಗೋದಕ್ಕೆ ಬರೋದಕ್ಕೆ ದಾರಿ ಮಾಡಿಸ್ಕೊಡ್ಬೇಕ್ರಿ. ನಾವು ಚರಂಡಿ ರೋಡ್, ಸಿಸಿ ರೋಡ್, ಚರಂಡಿ ಮಾಡಿಕೊಡ್ಬೇಕ್ರಿ. ನಮ್ಗೆ ತೊಂದರೆ ಇದ್ರ ಮಕ್ಕಳು ಮರುಗಳು ಹೆಣ್ಮಕ್ಳು ಕಾಲು ಜಾರಿ ಒದ್ಕೊಂಡ್ಬಿಡ್ತಾರೆ ಸರ್. ಮತ್ತೆ ಯಾರು ನಾವು ಎಲ್ಲ ಗ್ರಾಮ ಪಂಚಾಯತಿ ಹೋಗಿ ಕೇಳಿ ಕೇಳಿವ್ರಿ, ಯಾರು ಕೇಳಿದ್ರೆ ಕಿವಿಯಾಗಿ ಹಾಕವಲ್ರಿ. ಅದಕ್ಕೆ ದಾರಿ ಸ್ವಲ್ಪ ಮಾಡಿಸ್ಕೊಡ್ಬೇಕು. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರುವಂತೆ ಪಿಡಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ ಅನ್ನೋದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಇನ್ನು ಅಭಿವೃದ್ಧಿ ಹೆಸರಲ್ಲಿ ಬರುವಂತಹ ಅನುದಾನ ಎಲ್ಲಿ ಹೋಗ್ತಿದೆ ಅಂತ ಚಟ್ನಳ್ಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಫಜಿತ್ ಆಗ್ಯದ, ಸುತ್ತ ರೋಡ್ ಆಗ್ಯದ, ಏನಿಲ್ಲ. ಯಾರು ಕಿವಿಯಾಗ ಹಾಕ್ಯವ್ರಿ. ಬರ್ತಾರ, ಫೋಟೋ ಹೊಡ್ಕೊಂತಾರ, ಹೋಗ್ತಾರ. ಗೊಬ್ಬ ನಾರಂಗ ಆಗ್ಯದ, ಎಲ್ಲ ಬಿದ್ದಿ ಕಲ್ ಬ್ಯಾನಿ ಆಗ್ಯದ, ಕಾಲ್ ಬ್ಯಾನಿ ಆಗ್ಯದ. ಏನ್ ಮಾಡಮ್ರಿ ಯಪ್ಪ, ಮಾಡವಲ್ರಿ. ಎಲ್ಲ ಬಂಡಿ ಬಡ್ಕಾಲು ಫಜೀತ್ ಬ್ಯಾರದಿಲ್ಲ. ನಮ್ಮ ರೋಡೇ ಮೂಲಿ ಚಾಪರ್ ರೋಡ್. ಗಟಾರ ಅಲ್ಲ, ಆಚಾಕ ಗಟಾರ ಅದ, ಈಚೆ ಮೋರಿ ಅದ, ಮೋರಿ ಅವ ಎರಡು. ಇದೆಲ್ಲ ಮೋರಿ ಮಾಡಿ ಹಸ ಮಾಡ್ರಿ ಸಾಹೇಬ್ರಿ. ಏನ್ ಮಾಡಮ್, ನಮ್ಗೆಲ್ಲ ಬಾಳ ಫಜಿತ್ ಆಗ್ಯದ, ಪರಿಶಾನ್.
ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಚಟ್ನಳ್ಳಿ ಗ್ರಾಮಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾರಾ ಅಥವಾ ಜನರು ಹೀಗೇ ನರಕದಲ್ಲೇ ಬದುಕಬೇಕಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.